ಪಂಚಶ್ರೀ ಹಾಡಿ ಆ ಸರ್ಪಿಣಿಯ ಅತ್ಯಾವರ ಇವತ್ತು ಮುಗಿಸಲೇಬೇಕು. ಸಮರಸಿಂಹ, ಹುತ್ತವನ್ನು ನೀನು ಎಷ್ಟೇ ಧ್ವಂಸ ಮಾಡಿದರೂ ಮತ್ತೆ ಮತ್ತೆ ಹುತ್ತ ಸೃಷ್ಟಿಯಾಗ್ತಾ ಇದೆ. ಹೌದು, ಆದರೂ ಆಗಲಿ ಇವತ್ತು ಈ ಹುತ್ತವನ್ನು ಹೇಗಾದರೂ ಮಾಡಿ ಕೆಡವಿ ಆ ನಾಗಶ್ರೀಯನ್ನು ಇತಿಸಿ ಮಾಡಲೇಬೇಕು. ನಾಗಶ್ರೀ, ನೀನು ಇವತ್ತು ಎಲ್ಲಿ ಅಡಗಿಕೊಂಡಿದ್ದರೋ ನಿನ್ನನ್ನು ನಾವು ಬಿಡೋದಿಲ್ಲ ಕಡೆ. ನೀವು ಹೊರಗಡೆ ಬರಲೇಬೇಕು. ನೀವು ನಾಗಶ್ರೀನ ಸಾಯಿಸಬಹುದು ನಿಜ, ಆದ್ರೆ ಸರ್ಪಿಣಿಯನ್ನ ಈ ಜನ್ಮದಲ್ಲಿ ಅಲ್ಲ 10 ಜನ್ಮ ಹುಟ್ಟಿ ಬಂದ್ರು ಕೂಡ ಸಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸರ್ಪಿಣಿ, ನೀನು ಯಾವ ಹುತ್ತದಲ್ಲಿ ಅಡಗಿಕೊಂಡ್ರೂ ಕೂಡ ಇವತ್ತು ನಾವು ನಿನ್ನನ್ನು ಬಿಡುವುದಿಲ್ಲ. ಅದೆಷ್ಟು ಧೈರ್ಯ ಇದ್ದರೆ ಬಾರೆ ಅವರಿಗೆ. ನನ್ನನ್ನು ಸಾಯಿಸೋದಕ್ಕೆ ನಿಮ್ಮಲ್ಲಿ ಗುಂಡಿಗೆ ಇಲ್ಲ, ಬಂದೂಕಲ್ಲಿ ಗುಂಡು ಇಲ್ಲ. ನನ್ನ ಬಂದೂಕಿನಲ್ಲಿ ಗುಂಡಿರುವ ನೀನು ಎಲ್ಲೇ ಇದ್ರು ಸುಟ್ಟು ಭಸ್ಮ ಆಗಲೇಬೇಕು. ಸುಟ್ಟು ಭಸ್ಮ ಆಗಲೇಬೇಕು. ಸಮರಸಿಂಹ, ಇದೇನು ಆಗ್ತಾ ಇದೆ? ಇದು ಹೇಗೆ ಸಾಧ್ಯ? ಹೌದು, ನಾವು ನಮ್ಮ ಆವೇಶದಲ್ಲಿ ನಮ್ಮ ಗುಂಡುಗಳನ್ನು ಎಲ್ಲ ಖಾಲಿ ಮಾಡಿಬಿಟ್ರಿ. ಈಗ ಈ ಬಂದೂಕಿನಿಂದ ಏನು ಮಾಡಲು ಸಾಧ್ಯವಿಲ್ಲ. ಹೌದಲ್ವಾ? ಇನ್ನು ಮುಂದೆ ಇದರ ಉಪಯೋಗ ಏನೂ ಇಲ್ಲ. ನೇರವಾಗಿ ಅವಳ ಜೊತೆ ಯುದ್ಧ ಮಾಡ್ಬಿಡೋಣ. ಅವಳು ಬರ್ಲಿ. ಈಗ ನಾನು ನಾಗಶ್ರೀಯಾಗಿ ಬಂದಿಲ್ಲ, ನಿಮ್ಮಿಬ್ಬರ ಹಸಿರ ರಕ್ತವನ್ನು ಕುಡಿದು ವಿಷ ಕಕ್ಕುವ ನಾಗ ಕನ್ನಡಾಗಿ ಬಂದಿದ್ದೇನೆ. ನಿಮ್ಮಿಬ್ಬರ ಅಂತಿಮ ಬೇಟೆ ಈಗ. ಸಮರಸಿಂಹ, ನಾನೇ ಈ ಊರಿನ ದಪ್ಪದ ತೊರೆ ಅಂತ ಮೆರಿತಾ ಇದೆಯಲ್ಲ, ಈಗ ತುಂಬಿ ಬಂತು ನಿನ್ನ ಪಾಪದ ಕೂಡ ಸಾಯೋದಕ್ಕೆ. ಅಥವಾ ಬ್ರಹ್ಮದೇಶ ಅವರಿಗಿಂತ ಮೊದಲು ನಿನ್ನನ್ನು ಕಳಿಸ್ಬೇಕಾ? ಸರಿ, ಹಾಗಿದ್ರೆ ನೀವಿಬ್ಬರಲ್ಲಿ ಮೊದಲು ಯಾರು ಬೇಕು ಆಗೋದೆ ಹೇಳಿ. ನೀವೇ ಮೊದಲು ಆ ಸಮರಸಿಂಹನ ಮುಗಿಸ್ಬಿಡು. ಅವನೇನು ಹೇಳಿದ ಅದನ್ನ ಮಾಡೋದಷ್ಟೇ ನನ್ನ ಕೆಲಸ. ಅದೆಂದಿಗೂ ಸಾಧ್ಯವಿಲ್ಲ. ಹರಿ ಹರ ಬ್ರಹ್ಮಾಂಡ ಕೂಡ ನಿಮ್ಮ
ಶಾಂತಳಾಗು. ಇಂದು ನಿನ್ನ ಜನ್ಮ ಸಾರ್ಥಕವಾಯಿತು ತಾಯಿ. ಆ ಪಾಪಗಳ ಸಂಬಂಧವಾಗದೆ ಇಂದು ಆ ನಾಗರ್ಷ ದೇಶದಿಂದ ದೂರಾಗಿ ನಿನ್ನ ಲೋಕಕ್ಕೆ ನೀನು ಹೋಗು ತಾಯಿ. ಶಾಂತಳಾಗು ಶಾಂತಳಾಗು. ಬರ್ತೇನೆ ಅಮ್ಮ. ಅಂತೂ ದುಷ್ಟರು ನಿರ್ನಾಮವಾಯಿತು, ಶಿಷ್ಟರಿಗೆ ಶ್ರೀರಕ್ಷಿಸಿ. ಯಾವ ಪಾಪಿಗಳ ಅಟ್ಟಹಾಸದಿಂದ ನಾನು ಮಾಡಿದ್ದೇನೆ ಆಚಾರ ವಿಚಾರ ಅಂತ ಈ ಜಗತ್ತಲ್ಲಿ ಬೆಳೀತಾ ಇದ್ರು. ಅಟ್ಟಹಾಸಕ್ಕೆ ಕೊನೆ ಇಲ್ಲ ಅಂತ ಗೋಗರಿತಾ ಇದ್ರು. ಅಂಥ ಪಾಪಿಗಳಿಗೆ ದಿಟ್ಟ ಶಿಕ್ಷೆಯನ್ನೇ ಕೊಟ್ಟಿದ್ದೇನೆ. ಇನ್ನು ನನ್ನ ಆರಾಧಕಿ ನಾಗಶ್ರೀ ಹಾಗೂ ಅವರ ಪತಿ ಇಬ್ಬರು ಸುಖ ಸಂಸಾರ ನಡೆಸಲಿ.